ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಬನ್ನಿ ಇವತ್ತು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಗಾರ್ಲಿಕ್ ಬಟರ್ ನಾನು ಮನೇಲೇ ಸಿಂಪಲ್ ಆಗಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಅದಕ್ಕೆ ಇಲ್ಲಿ ನಾನು 1/4 ಕೆಜಿ ಆಗೋಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಸೋಡಾ, ಅಡುಗೆ ಸೋಡಾ ಬರುತ್ತಲ್ಲ ಅಡುಗೆ ಸೋಡಾ, ಒಂದೆರಡು ಪಿಂಚ್ ಆಗೋಷ್ಟು ಈಸ್ಟ್, ಡ್ರೈ ಈಸ್ಟ್ ಅಂತ ಸಿಗುತ್ತೆ ಅದು, ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಗರು, ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಮೊದಲಿಗೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೇನೆ ಇದ್ರ ಜೊತೆಗೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಆಯಿಲ್‌ನ ಹಾಕ್ಕೋಬೇಕಾಗತ್ತೆ. ನಾನು ಮರ್ತ್ಬಿಟ್ಟೆ. ಸೊ, ಹಾಗಾಗಿ ನೀವು ಈಗಲೇ ಆಯಿಲ್‌ನ ಹಾಕ್ಕೋಬೇಕಾಗತ್ತೆ. ಮೊಸರು ಜೊತೆನೆ ಮಿಕ್ಸ್ ಮಾಡಿಕೊಂಡು ಆಯಿಲ್‌ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಹಾಲನ್ನ ತೊಗೊಂಡಿದ್ದೀನಿ. 1/4 ಕೆಜಿ ಮೈದಾ ಹಿಟ್ಟಿಗೆ ನಾನು ಹಾಲು ಇಷ್ಟನ್ನ ಬಳಸ್ಕೊಳ್ತಾ ಇದ್ದೀನಿ. ಬೇಕಂದ್ರೆ ನೀವು ಪೂರ್ತಿಯಾಗಿ ಹಿಟ್ಟು ಕಲಿಸ್ಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಲನ್ನು ಹಾಕ್ಕೋಬೋದು. ನಾನು ಇಲ್ಲಿ ಒಂದು 1/4 ಗ್ಲಾಸ್ ಆಗೋಷ್ಟು ತಗೊಳ್ತಾ ಇದ್ದೀನಿ. ಹಾಲು ಹಾಕ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ನಂತರ ನಮಗೆ ನೀರಿನ ಅವಶ್ಯಕತೆ ಇದ್ರೆ ನೀರನ್ನ ಹಾಕೋಬೇಕಾಗತ್ತೆ. ಸಾಫ್ಟಾಗಿ ಕಲಿಸ್ಕೋಬೇಕು ಇದನ್ನ. ನೋಡಿ, ನಾನು ಆಗ್ಲೇ ಆಯಿಲ್‌ನ ಮರ್ತಿದ್ದೆ, ಹಾಗಾಗಿ ನಾನು ಈಗ ಹಾಕ್ಕೊಳ್ತಿದ್ದೀನಿ. ನೀವು ಹಾಕ್ಕೊಳ್ಳೋದಾದ್ರೆ ಮೊಸರು ಹಾಕ್ಕೊಳ್ತೀರಲ್ಲ, ಆ ಟೈಮಲ್ಲಿ ನೀವು ಆಯಿಲ್‌ನ ಹಾಕ್ಕೋಬೋದು. 2ರಿಂದ ಒಂದು 3 ಸ್ಪೂನ್ ಆಗೋಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನ ಕಲಿಸುವಾಗ ಚೆನ್ನಾಗಿ ಈ ರೀತಿ ನಾದಿ ನಾದಿ ಕಲಿಸ್ಕೋಬೇಕಾಗತ್ತೆ. ಆಗ್ಲೇ ಅದು ಸಾಫ್ಟಾಗಿ ಚೆನ್ನಾಗಿ ಬರೋದು. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಮಧ್ಯದಲ್ಲಿ ಈ ರೀತಿ ಒಂದು ಸ್ವಲ್ಪ ಆಯಿಲ್‌ನ ಹಾಕ್ಕೊಂಡು ಕಲಿಸ್ಕೊತಾ ಇರಬೇಕು. ಬಟ್ ಇದ್ರ ಕಲಿಸೋ ಪ್ರೊಸೀಜರ್ ಇದೆಯಲ್ಲ, ಇದೇ ಒಂದು 5-6 ನಿಮಿಷ ಟೈಮ್ ತಗೊಳುತ್ತೆ. ನಾವು ಆ ರೀತಿ ಕಲಿಸೋದ್ರಿಂದನೇ ಅದು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಟೈಮ್ ತಗೊಳುತ್ತೆ ಕಲಿಸೋದಕ್ಕೆ. ಹಾಗಾಗಿ ಚೆನ್ನಾಗಿ ಈ ರೀತಿ ನಾದಿ ನಾದಿ ಕಲಿಸ್ಕೋಬೇಕಾಗತ್ತೆ. ನೀವು ಬೇಕಾದ್ರೆ ಕಡಪ ಕಲ್ ಮೇಲೆ ಹಾಕ್ಕೊಂಡು ನೀಟಾಗಿ ನಾದ್ಕೊಂಡು ಕೂಡ ಕಲಿಸ್ಕೋಬೋದು. ಮಧ್ಯದಲ್ಲಿ ಈಗ ಒಂದು ಅರ್ಧ ಸ್ಪೂನೋ 1 ಸ್ಪೂನೋ ಆಯಿಲ್‌ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ಸಾಫ್ಟ್ ಇರಬೇಕು. ಈಗ ಉಂಡೆಗಳನ್ನ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಇದನ್ನ ನೆನೆಯಲಿಕ್ಕೆ ಬಿಟ್ಬಿಡೋಣ. ಈ ರೀತಿ ಹೇರ್ ಬ್ಲಾಕ್ ಆಗೋ ರೀತಿ ನಾವು ಉಂಡೆಗಳನ್ನ ಮಾಡಿ ಇಟ್ಕೋಬೇಕಾಗತ್ತೆ. 1/4 ಕೆಜಿ ಮೈದಾ ಹಿಟ್ಟಿಗೆ 5 ನಾನ್ ಬರುತ್ತೆ, ಬಟರ್ ನಾನ್ ಬರುತ್ತೆ. ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಬರೀ ಬಟರ್ ನಾನೇ ಹಾಗೆ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹೋಟ್ಲಗಿಂತ ಮನೇಲೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ. ಟೇಸ್ಟ್ ಅಂತೂ ಹೋಟ್ಲಗ್ ತಿನ್ನೋದಕ್ಕಿಂತ ಮನೇಲೇ ನನಗೆ ತುಂಬ ಇಷ್ಟ ಆಯಿತು. ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಒಂದು ಚೆನ್ನಾಗಿರೋ ಕ್ಲೀನಾಗಿರೋ ಒಂದು ಬಟ್ಟೆನ ನೀಟಾಗಿ ತೇವ ಮಾಡಿ ಈ ರೀತಿ ಕ್ಲೋಸ್ ಮಾಡಿ ಇಡಬೇಕು ಒಂದು ಅರ್ಧ ಗಂಟೆ. ಅದು ತಣ್ಣಗಾಗ್ದಿರಾ, ಏನು ಹೇಳ್ತಾರೆ, ಡ್ರೈ ಆಗ್ದಿರಾ ನೋಡ್ಕೋಬೇಕಾಗತ್ತೆ. ಹಾಗಾಗಿ ಒಂದು ಅರ್ಧ ಗಂಟೆ ಈ ರೀತಿ ಕ್ಲೋಸ್ ಮಾಡಿ ನಂತರ ನಾವು ಇದನ್ನ ಯೂಸ್ ಮಾಡೋಣ. ನೋಡಿ, ಈಗ ಅರ್ಧ ಗಂಟೆ ಆಗಿದೆ. ಚೆನ್ನಾಗಿ ಉಬ್ಬಿ ಕೂಡ ಬಂದಿದೆ, ಕಾಣ್ತಿದೆಯಲ್ಲ. ಈಗ ಒಂದು ಸ್ವಲ್ಪ ಹಸಿಟ್ಟನ್ನ ಹಾಕ್ಕೊಂಡು ಇದನ್ನ ಲಟ್ಟಿಸ್ಕೊಳ್ಳೋಣ. ಲಟ್ಟಿಸ್ಕೊಳ್ಳುವಾಗ ತುಂಬ ಸಾಫ್ಟಾಗಿ ಲಟ್ಟಿಸ್ಕೋಬೇಕಾಗತ್ತೆ. ಕೆಲವರು ಹಾಗೇನೆ ಕೈಯಲ್ಲೇನೆ ಇದು ಮಾಡ್ಕೊಳ್ತಾರೆ, ತಟ್ಟಿ ಹಾಕ್ಕೊಳ್ತಾರೆ. ಅದು ತುಂಬ ಎಕ್ಸ್ಪೀರಿಯನ್ಸ್ ಇರಬೇಕು. ಇಲ್ಲಾಂದ್ರೆ ಈ ರೀತಿ ಸಾಫ್ಟಾಗಿ ಲಟ್ಟಣಿಗೆ ತಗೊಂಡು ಲಟ್ಟಿಸ್ಕೋಬೇಕಾಗತ್ತೆ. ಈಗ ಇದ್ರ ಮೇಲೆ ಸಣ್ಣದಾಗಿ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕಪ್ಪು ಎಳ್ಳು ಒಂದು ಸ್ವಲ್ಪ. ಕಲ್ವಂಜಿ ಆದರೂ ಹಾಕ್ಕೋಬೋದು ಅಥವಾ ಕಪ್ಪು ಎಳ್ಳನ್ನಾದರೂ ಹಾಕ್ಕೋಬೋದು. ಅದನ್ನು ಹಾಕೊಂಡು ಲೈಟಾಗಿ ಇದು ಮಾಡಿ ಸ್ವಲ್ಪ ಪ್ರೆಸ್ ಆದ್ರೆ ನೋಡಿ ಈ ರೀತಿ ಕಿತ್ತೋಗುತ್ತೆ, ಕಾಣ್ತಿದೆಯಲ್ಲ. ತುಂಬಾನೇ ಸಿಂಪಲ್ಲು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇದಕ್ಕೆ ನಿಮಗೆ ಗ್ರೇವಿಗೆ ಪನ್ನೀರ್ ಗ್ರೇವಿ ಮಾಡ್ಕೋಬೋದು. ನಿಮ್ಗೆ ಇಷ್ಟ ಬಂದಿದ್ದ ಗ್ರೇವಿನ ನೀವು ಮಾಡ್ಕೋಬೋದು. ರೊಟ್ಟಿಗೆ ಬ್ಯಾಕ್ ಸೈಡು ಇದು ಸ್ವಲ್ಪ ನೀರನ್ನು ಅಪ್ಲೈ ಮಾಡಿಬಿಟ್ಟು ಮಾಡ್ಕೋಬೇಕಾಗುತ್ತೆ. ನೀವು ಐರನ್ ತವ ಇಟ್ಟು ಮಾಡ್ಕೊಳ್ಳೋದಾದ್ರೆ ಈ ರೀತಿ ಮಾಡ್ಕೋಬೋದು, ಅಥವಾ ನಾರ್ಮಲಾಗಿ ಚಪಾತಿ ಹೇಗೆ ನಾವು ಸುಟ್ಕೊಳ್ತೀವಿ ಅದೇ ರೀತಿ ಕೂಡ ಸುಟ್ಕೋಬೋದು. 2 ರೀತಿನೂ ಮಾಡ್ಕೋಬೋದು. ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಹೋಟ್ಲಿಗೆಲ್ಲ ಹೋದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಅದೇ ಮನೆಯಲ್ಲಿ ನಾವು ಆರಾಮಾಗಿ ತುಂಬ ಸಿಂಪಲಾಗಿ ಬೇಗ ಕೂಡ ಮಾಡ್ಕೋಬೋದು. ಈ ರೀತಿ 2 ಕಡೆ ಸುಟ್ಕೊಂಡ್ರೆ ನಿಮಗೆ ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋಂಥ ಬಟರ್ ನಾನು ರೆಡಿ ಆಗುತ್ತೆ. ನಿಮಗೆ ಗಾರ್ಲಿಕ್ ಅದೆಲ್ಲ ಹಾಕಲೇಬೇಕು ಅಂತಿಲ್ಲ, ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಈಗ ಇದು ರೆಡಿಯಾಗಿದೆ.
ಈಗ ಇದಕ್ಕೆ ಮೇಲುಗಡೆ ಒಂದು ಸ್ವಲ್ಪ ಬೆಣ್ಣೆನ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಬಿಸಿ ಇರುವಾಗಲೇ ಬೆಣ್ಣೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸಾಫ್ಟ್ ಆಗಿರುತ್ತೆ, ಡ್ರೈ ಆಗದೆ ಇರುತ್ತೆ. ಈ ಟೈಮಲ್ಲಿ ಬೆಣ್ಣೆನ ಅಪ್ಲೈ ಮಾಡ್ಕೋಬೇಕು. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಮರೀದೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋಣ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.